ಎರಡು ಪ್ರಬಲ ಗ್ರಹಗಳ ಸಂಯೋಗದಿಂದಾಗಿ ಮಿಥುನ ರಾಶಿಯಲ್ಲಿ ಅತ್ಯಂತ ಶುಭ ಯೋಗ ರೂಪುಗೊಳ್ಳಲಿದೆ. ಇದರಿಂದ ಲಕ್ಷ್ಮೀದೇವಿ ಕೆಲ ರಾಶಿಯವರ ಸಂಪತ್ತನ್ನು ಹೆಚ್ಚಿಸಲಿದ್ದಾಳೆ. ಹಾಗಾದರೆ ಯಾವ ರಾಶಿಯವರ ಬದುಕು ಬಂಗಾರವಾಗಿಸಲಿದ್ದಾಳೆ ಮಹಾಲಕ್ಷ್ಮಿ ಅಂತ ತಿಳಿಯೋಣ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹವು ಕಾಲಕಾಲಕ್ಕೆ ತನ್ನ ರಾಶಿಯನ್ನು ಬದಲಾಯಿಸುತ್ತೆ. ಜೊತೆಗೆ ಇದು ಮಾನವನ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಕೆಲವೊಮ್ಮೆ ಗ್ರಹಗಳು ಇತರ ಗ್ರಹಗಳೊಂದಿಗೆ ಸೇರಿ ಶುಭ ಅಥವಾ ಅಶುಭ ಯೋಗಗಳನ್ನು ಸೃಷ್ಟಿ ಮಾಡ್ತವೆ. ಈ ರೀತಿಯಾಗಿ ಮಂಗಳ ಒಂದು ರಾಶಿಯಲ್ಲಿ 45 ದಿನಗಳವರೆಗೆ ಸಂಚರಿಸ್ತಾನೆ. ನವಗ್ರಹಗಳಲ್ಲಿ ಚಂದ್ರ ಅತ್ಯಂತ ಕಡಿಮೆ ಅವಧಿ ಅಂದರೆ 2.5 ದಿನಗಳವರೆಗೆ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಮಂಗಳ ಆಗಸ್ಟ್ 3ರಂದು ಮಿಥುನ ರಾಶಿಗೆ ಪ್ರಯಾಣ ಮಾಡ್ತಾನೆ. ಕಟಕ ರಾಶಿಯ ಅಧಿಪತಿ ಚಂದ್ರ ಆಗಸ್ಟ್ 8ರಂದು ಮಂಗಳನೊಂದಿಗೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಈ ಎರಡೂ ಗ್ರಹಗಳ ಸಂಯೋಗ ಅನ್ನುವಂಥದ್ದು ಮಹಾಲಕ್ಷ್ಮಿ ರಾಜಯೋಗವನ್ನು ರೂಪು ಮಾಡುತ್ತೆ. ಈ ಯೋಗದ ಪ್ರಭಾವ ಮೇಷದಿಂದ ಮೀನದವರೆಗಿನ ಎಲ್ಲ 12 ರಾಶಿಯವರ ಜೀವನದಲ್ಲೂ ಕೂಡ ಕಂಡುಬರುತ್ತೆ. ಅವರಲ್ಲಿ ಕೆಲವರು ತಮ್ಮ ವೃತ್ತಿಪರ, ಆರ್ಥಿಕ, ವೈಯಕ್ತಿಕ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣ್ತಾರೆ. ಹಾಗಾದರೆ ಮಂಗಳ ಮತ್ತು ಚಂದ್ರನ ಸಂಯೋಗದಿಂದ ರೂಪುಗೊಂಡ ಮಹಾಲಕ್ಷ್ಮಿ ರಾಜಯೋಗದಿಂದ ಯಾವ ರಾಶಿ ಚಕ್ರ ಚಿಹ್ನೆಯ ಜನರಿಗೆ ಅದೃಷ್ಟ ಪಡಿತಾರೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಮಿಥುನ ರಾಶಿ. ಮಿಥುನ ರಾಶಿಯ ಜನರು ಮಹಾಲಕ್ಷ್ಮಿ ರಾಜಯೋಗದಿಂದ ಅನೇಕ ಹೊಸ ಉದ್ಯೋಗದ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ. ವೃತ್ತಿ ಜೀವನದಲ್ಲಿ ಬಯಸಿದ ಪ್ರಗತಿ ಕಂಡುಬರುತ್ತೆ. ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ಕೂಡ ಹುಡುಕೊಂಡು ಬರುತ್ತೆ. ಸಿಗುವಂಥ ಅವಕಾಶವೂ ಕೂಡ ಇರುತ್ತೆ. ಈಗಾಗಲೇ ಕೆಲಸ ಮಾಡ್ತಾ ಇರುವಂಥವರಾಗಿದ್ದರೆ ಬಡ್ತಿ ಅಥವಾ ಸಂಬಳ ಹೆಚ್ಚಾಗುತ್ತೆ. ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮೆಚ್ಚುಗೆ ಪಡೆಯುತ್ತೆ. ಆರ್ಥಿಕವಾಗಿ ಉತ್ತಮ ಪ್ರಗತಿಯನ್ನು ನೀವು ಸಾಧಿಸ್ತೀರಿ. ಬಾಕಿ ಇರುವ ಅನೇಕ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ತವೆ. ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತೆ. ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ವೆಚ್ಚಗಳು ಕಡಿಮೆ ಆಗ್ತವೆ, ಅಂದರೆ ಖರ್ಚು ಕಮ್ಮಿ ಆಗುತ್ತೆ. ಸಾಲದ ಸಮಸ್ಯೆಗಳು ಕೊನೆಗೊಳ್ಳುವಂಥ ಅವಧಿ ಇದಾಗಿದೆ. ಅನೇಕ ಹೊಸ ಮಾರ್ಗಗಳಿಂದ ಹಣ ಇದ್ದಕ್ಕಿದ್ದಂತೆ ನಿಮಗೆ ಹರಿದು ಬರುತ್ತೆ. ಉದ್ಯಮಿಗಳಾಗಿದ್ದರೆ ತಮ್ಮ ವ್ಯವಹಾರವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಮಿಥುನ ರಾಶಿಯವರಿಗೆ ಬಹಳ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಒತ್ತಡ ಕಡಿಮೆಯಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೀವು ಆಧ್ಯಾತ್ಮಿಕ ಪ್ರಯಾಣಗಳನ್ನು ಕೈಗೊಳ್ಳುತ್ತೀರಿ, ಅಂದರೆ ತೀರ್ಥಕ್ಷೇತ್ರಗಳಿಗೆ ಹೋಗುವ ಸಾಧ್ಯತೆ ಇದೆ. ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೀತೀರಿ. ಇನ್ನು ಮೇಷರಾಶಿಯ ಜನರು ಮಹಾಲಕ್ಷ್ಮಿ ರಾಜಯೋಗದಿಂದ ಉತ್ತಮ ಪ್ರಯೋಜನಗಳನ್ನು ಪಡೀತಾರೆ. ನಿಮ್ಮ ಹಣದ ಸಮಸ್ಯೆಗಳು ಬಗೆಹರಿತವೆ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಹಾಗೆ ದೀರ್ಘಕಾಲದಿಂದ ಎಲ್ಲಾದರೂ ಸಿಕ್ಕಾಕೊಂಡಿದ್ದಂಥ ಹಣ ಇದ್ದರೆ ಖಂಡಿತವಾಗಲೂ ಈಗ ನಿಮ್ಮ ಕೈ ಸೇರುವ ಸಮಯ. ಈಗಾಗಲೇ ಮಾಡಿದಂತಹ ಹೂಡಿಕೆಗಳಿದ್ದರೆ ಅದರಿಂದ ಉತ್ತಮ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಉದ್ಯಮಿಗಳಿದ್ದರೆ ಅನಿರೀಕ್ಷಿತ ಉತ್ತಮ ಲಾಭ ನಿಮಗೆ ಹುಡುಕೊಂಡು ಬರುತ್ತೆ. ಹಾಗೆ ಉದ್ಯೋಗಾಕಾಂಕ್ಷಿಗಳಾಗಿದ್ದರೆ ಉತ್ತಮ ಉದ್ಯೋಗ ಸಿಗುವಂಥ ಸಮಯ. ಕೆಲಸದಲ್ಲಿ ಉತ್ತಮ ಕಾರ್ಯಕ್ಷಮತೆಯಿಂದ ಉನ್ನತ ಅಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುತ್ತೆ. ಆದಾಯ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ನಿಮಗೆ ಒಳ್ಳೆಯ ಸುದ್ದಿಗಳು ಕೇಳಿಬರ್ತವೆ. ಇನ್ನು ಕುಂಭರಾಶಿಯವರಿಗೆ ಮಹಾಲಕ್ಷ್ಮಿ ರಾಜಯೋಗ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತೆ. ಜಂಟಿ ವ್ಯವಹಾರ ಅಂದರೆ ಜಾಯಿಂಟ್ ವೆಂಚರ್ಸ್ ಅಥವಾ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ದಂಥವರಾಗಿದ್ದರೆ ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆಗಳಿದೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಅವಕಾಶಗಳು ಕೂಡ ಇರ್ತವೆ. ನೀವು ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವ ಬಗ್ಗೆ ಯೋಚಿಸ್ತಾ ಇದ್ದರೆ ಈ ಒಂದು ಯೋಗದ ಅವಧಿಯಲ್ಲಿ ನಿಮಗೆ ಅದಕ್ಕಾಗಿ ಅವಕಾಶಗಳು ಸಿಗ್ತವೆ. ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಹೊಸ ಬಾಗಿಲುಗಳು ತೆರೆದುಕೊಳ್ತವೆ. ಕೆಲವರಿಗೆ ವಿದೇಶದಲ್ಲಿ ಕೆಲಸ ಮಾಡಲು ಅವಕಾಶ ಸಿಗುತ್ತೆ. ಹಾಗೆ ನಿಮಗೆ ಕುಟುಂಬದಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ. ವಿಶೇಷವಾಗಿ ನೀವು ಅನೇಕ ಪ್ರಮುಖ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತೀರಿ. ಇನ್ನು ಈ 3 ರಾಶಿಯವರು ಕೂಡ ಅತಿ ಹೆಚ್ಚಿನ ಒಂದು ಪ್ರಯೋಜನವನ್ನು ಪಡೆಯುವಂಥದ್ದು ಮಹಾಲಕ್ಷ್ಮಿ ರಾಜಯೋಗದಿಂದ. ಹಾಗಾಗಿ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ರೂಪುಗೊಳ್ತಾ ಇರುವಂತಹ ಈ ಒಂದು ಯೋಗ ಅನ್ನುವಂಥದ್ದು ಮಹಾಲಕ್ಷ್ಮಿ ಯೋಗ ಆಗಸ್ಟ್ 8ನೇ ತಾರೀಕಿನಿಂದ ಏನು ಶುರುವಾಗ್ತಾ ಇದೆ. ಇದರಿಂದ ನಿಮಗೆ ಆರ್ಥಿಕ ಬಲ, ಹಣಕಾಸಿನ ಸಂಪತ್ತನ್ನು ನೀವು ಅಷ್ಟೈಶ್ವರ್ಯಗಳನ್ನು ಪಡೆಯುವಂತಹ ಯೋಗ ಕೂಡಿ ಬರ್ತಾ ಇದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.